ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಗ್ರೇಟ್, ನಾವೆಲ್ಲ ಕಾನ್ಸ್ಟಿಟ್ಯೂಷನ್ ಫಾಲೋವರ್ಸು. ಮಣ್ಣು ಏನು ಕಾನ್ಸ್ಟಿಟ್ಯೂಷನ್ ಫಾಲೋವರ್ಸ್? ಅಲ್ಲಿ ಇದು ಬದ್ದ ತಿರುಳೆಲ್ಲ ಕಿತ್ತಾಕ್ತಿದ್ದಾರೆ. ಈ ಥರ ಆಗ್ತಿದೆ. ಸ್ಟೇಟ್ ಅನ್ನೋದು ಫೇಲ್ ಆಗಿದೆ. ಇದಿಲ್ಲ ಇದು. ಸೊ ಅಂದರೆ ಅವರ ಆಲೋಚನೆ, ಪ್ರಚಾರ ಎಲ್ಲವೂ ಕೂಡ ವಿರೋಧ ಪಕ್ಷಗಳೇ ಮುಖ ಪರಚೋದಕ್ಕೆ ಮಾತ್ರ ಇರೋದವರು. ಕೇಂದ್ರದಲ್ಲಂತೂ 100%. ಅವನು ಯಾರೋ ಅನುರಾಗ್ ಠಾಕೂರ್ ಒಂದು ಮಿನಿಸ್ಟರ್ ಇದ್ದಾರೆ, ನೋಡಿದ್ರ? ಏನೋ ಸ್ಟೈಲಿಶ್ ಯಂಗ್ಸ್ಟರ್. ಆ ಮನುಷ್ಯ 3 ವರ್ಷದ ಕೆಳಗಡೆ ಈಸ್ಟ್ ಡೆಲ್ಲಿಯಲ್ಲಿ ಕಮ್ಯುನಲ್ ಕ್ಲಾಶ್ ಆಯಿತು. ಗೋಲಿ ಮಾರೋ ಅಂತ ಹೇಳಿ ಈ ಮನುಷ್ಯ ಪ್ರೆಸ್ ಮೀಟ್ ಮಾಡಿ, ಇವನು ಮಿನಿಸ್ಟ್ರು ಉಸ್ಕೋ ಗೋಲಿ ಮಾರೋ ಅಂತನಲ್ಲ, ಅವನು ಇನ್ನೂ ಮಿನಿಸ್ಟ್ರು, ಈಗಲೂ ಮಿನಿಸ್ಟ್ರು. ಏನು ಒಂದು ಆತ್ಮ ಅನ್ನೋದು ಬೇಡೇನ್ರಿ? ಬರೀ ಈ ಥರ ಪವರ್ ಇದೆ ಅಂದ್ಬಿಟ್ಟು ಏನಾದ್ರು ನಡೆಸ್ತೀವಿ ನಾವು. ಆ ಯೋಗಿ ಇದು ನೋಡಿ, ಕಾವಿ ಬಟ್ಟೆ ಹಾಕ್ಕೊಂಡು ಅಲ್ಲಿ ಆಗ್ತಿರೋ ಅಷ್ಟು ರೇಪ್, ಅತ್ಯಾಚಾರ, ಮರ್ಡರು, ದಲಿತರ ವಿರುದ್ಧ ಅಟ್ಯಾಕ್ಸು, ಅದು ಇದೆ ನನ್ನ ಹತ್ರ. ಇವತ್ತು ಹುಡುಕ್ತ ಸಿಗಲಿಲ್ಲ ಎಷ್ಟಾಗಿದೆ ಅನ್ನೋದು. ದಿವಸ ಆಗ್ತಿದೆಯಲ್ಲ ಅಲ್ಲಿ, ಅದನ್ನು ಸೇರಿಸ್ಕೋಬೇಕು ಪ್ರತಿದಿನನೂ. ಇವನು ಕಾವಿ ಬಟ್ಟೆ. ಅದಕ್ಕೆ ನಾವು ಇವರು ಮಾತಾಡ್ಕೊಂಡು ಅವರೇ ಹೇಳಲಿ. ಅದು ಇಲ್ಲಿ ಕೆಲವರೆಲ್ಲ ಮುಖ್ಯಮಂತ್ರಿ ಆಗಬೇಕು ಅದು ಇದು ಹೇಳಿದಾಗ ನಿಮ್ಮಂಥವ್ರು ಯಾರೋ ಮೈಕ್ ಹಿಡಿದು ಕೇಳ್ತೀರಿ, ಹೌದಾ ನೀವು ಮುಖ್ಯಮಂತ್ರಿ ಆಗಬೇಕು? ಅಲ್ಲ ಹೌದು, ಯಾಕೆ ಆಗಬಾರ್ದು? ನಾವೇನು ಸನ್ಯಾಸಿಗಳ ಅಂತ. ಸನ್ಯಾಸಿಗಿರೋ ಗೌರವ, ಅವರ ಪಾತ್ರ, ಅವ್ರ ನಡತೆ ಎಲ್ಲ ಹೊಟ್ಟೋಗಿ ಭಾಳ ದಿವಸ ಹೋಯ್ತು. ಹನುಮಂತನವ್ರು ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಲಿ. ಸನ್ಯಾಸಿಗಳೇ ಪಾಲಿಟಿಷಿಯನ್ಸ್ ಆಗಿದ್ದಾರೆ. ಅವರೇ ರಿಸರ್ವೇಷನ್ ಚಳುವಳಿಯನ್ನು ಮುಂದೆ ಬಂದು ನಿಂತಾಗ ಇನ್ಯಾವ ಸನ್ಯಾಸಿ? ಆಯಿತಾ? ಸೊ ಈಗ ನನಗೆ ಕರ್ನಾಟಕದಲ್ಲಿ ಒಂದು ಮಾತು ಹೇಳಿ ಮುಗಿಸ್ತೀನಿ. ಈಗಿರೋ ನಾಯಕರು ಯಾರೂ ಕೂಡ ಸೃಜನಾತ್ಮಕ ಸಲಹೆಗಳನ್ನು ಯಾವುದರಲ್ಲೂ ಕೊಡ್ತಿಲ್ಲ. ಈ ಗ್ಯಾರಂಟಿ ಸ್ಕೀಮ್ಸ್ ನಾನು ಬರೆದಿದ್ದೀನಿ. ಅದಕ್ಕೆ ಬೇಕಾದಷ್ಟು ಫಿಗರ್ಸು ಎಲ್ಲ ತೊಗೊಂಡು ಬರ್ತಾನೆ ಇದೆ. ಅದನ್ನು ಕೆಲವು ಪತ್ರಿಕೆಗಳು ಪಬ್ಲಿಷ್ ಮಾಡೋದಿಲ್ಲ, ಏಕೆಂದರೆ ಅವ್ರಿಗೆ BJPನವರು ಪರ್ಮಿಷನ್ ಕೊಡೋದಿಲ್ಲ. ತುಂಬ ಜಸ್ಟಿಫೈಡ್ ಇದು ಅಂತ ಹೇಳಿ ಬರೆದು ಅಂಕಿ ಅಂಶಗಳು, ಬರೀ ಹೇಳಿಕೆಗಳೆಲ್ಲ. ಆಯಿತಾ? ಅದರಲ್ಲಿ ಸೃಜನಾತ್ಮಕ ಸಲಹೆ, ಕ್ರಿಯೇಟಿವ್ ಸಜೆಷನ್ ಏನಾಗಿರೋದು ಇವ್ರಿಗೆ. ಈಗ ರಾಜಣ್ಣ ಅವರು KN, DK ಶಿವಕುಮಾರ್, ಸಿದ್ದರಾಮಯ್ಯನವರು ಎಲ್ಲರೂ ಅಲ್ಲಿ ಇಲ್ಲಿ ಹೇಳೋದು, ಪರಮೇಶ್ವರು, ಇವರೇನಾದ್ರು ಹೇಳಿದ್ರೆ ಅದಕ್ಕೆ ಮಾತ್ರ ತಕ್ಷಣ ರಿಯಾಕ್ಟ್ ಮಾಡಿ ಅಟ್ಯಾಕ್ ಮಾಡ್ತಾರೆ ಅವರು BJP. ಅಂದರೆ ಸ್ವಂತಿಕೆ ಅನ್ನೋದು ಝೀರೋ ಆಗಿದೆ. ಪಬ್ಲಿಕ್ ಡಿಸ್ಕಷನ್ ಹೇಳೋದು, ಅವರು ವೈಯಕ್ತಿಕವಾಗಿ ನಾನು ಮಾತಾಡ್ತಿಲ್ಲ, ಅವರೆಲ್ಲ ಬುದ್ಧಿವಂತರೇ ಇರ್ಬೋದು. ಪಬ್ಲಿಕ್ ಡಿಸ್ಕಷನಲ್ಲಿ ನಾವು ಸಾಮಾನ್ಯ ಜನರನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಕು. ನೀವು ಇವ್ರಿಗೆ ಏನೋ ಮರ್ತೇನೋ ಹೇಳಿದ್ರೆ ನಾವು ಹಗಲು ರಾತ್ರಿ ಇವ್ರನ್ನೇ ಅಟ್ಯಾಕ್ ಮಾಡೋದು. ದುರದೃಷ್ಟವಶಾತ್ ನನಗೆ ಭಾಳ ಪರಿಚಯ ಇದ್ದ, ಅತ್ಯಂತ ಗೌರವಿಸಿದ್ದ ವ್ಯಕ್ತಿ ನಾನು, HD ಕುಮಾರಸ್ವಾಮಿಯವರು ಕೂಡ ಹಾಗೆ ಆಗ್ಬಿಟ್ಟಿದ್ದಾರೆ. ಈಗ ನಾನು ಚೇರ್ಮನ್ ಆಗಿದ್ದೆ, ಅವರು ಕೋalition ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ ಆಗಿ ಎಷ್ಟು ಚೆನ್ನಾಗಿ ನಡ್ಕೊಳ್ತಿದ್ರು ಗೊತ್ತು. ನಿಷ್ಪಕ್ಷಪಾತವಾಗಿ, ಎಕ್ಸ್ಟ್ರೀಮ್ಲಿ ಪೊಲೈಟ್, ಒಂದು ಈ ಥರ ಮಾತುಕತೆ ಬರ್ತಿರಲಿಲ್ಲ. ಈ ನಮ್ಮ ಪಾರ್ಟಿಲಿ ಯಾರೋ ಆ ಥರ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಗ್ರಹಚಾರ ಅದೆಲ್ಲ ಇಲ್ಲಿ ಕಾಂಗ್ರೆಸ್ಸಲ್ಲೂ ಇರ್ತಾರೆ. ಬಟ್ ಪಬ್ಲಿಕ್ ಡೈಲಾಗ್, ಪಬ್ಲಿಕ್ ಚರ್ಚೆ ಆದಾಗ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಕ್ರಿಯೇಟಿವ್ ಸಜೆಷನ್ಸ್ ಕೊಡಬೇಕು. ಅಲ್ಪ ಸ್ವಲ್ಪ ಕೊರತೆ ಇದ್ದರೂ ಪರವಾಗಿಲ್ಲ, ಅದನ್ನು ಹೇಳಬೇಕು. ಉದಾಹರಣೆ ಗ್ಯಾರಂಟಿನಲ್ಲಿ ಎತ್ಕೊಳ್ತಾನೆ ಅವರು ಹೇಳ್ಬೋದಾಗಿತ್ತು, ನೀವು BPL ಫ್ಯಾಮಿಲಿ ಕೆಳಗಿರೋರು ಮಾತ್ರ ಕೊಡಿ, ಮೇಲಿರೋರು ಕೊಡಬೇಡಿ ಅಂತ. ಅದನ್ನು ಆಮೇಲೆ ಹೇಳಿದ್ರು, ತಪ್ಪಿಲ್ಲ, ಅದು ನಾನು ಒಪ್ತೀನಿ. ಯಾವುದೋ ಎಲೆಕ್ಟ್ರಿಸಿಟಿದು ಇದೆಲ್ಲ ಬಂತಲ್ಲ, ವೈಯಕ್ತಿಕ ವಿಚಾರ ಹೇಳೋದು ಅನವಶ್ಯಕ. ನಾವು ಹೇಳಿದ್ರೆ ನಮಗೆ ಬೇಡ, ಅದು ವಿ ಕ್ಯಾನ್ ಅಫೋರ್ಡ್ ಟು ಪೇ. ಬಟ್ ಪಾಲಿಸಿನೇ ಮಾಡಿ ಅನ್ಬೋದು. ಈ ಥರದ್ದು ಕನ್ಸ್ಟ್ರಕ್ಟಿವ್ ಆಗಿ ಹೇಳೋದು ಯಾರು ಹೇಳ್ತಿದ್ದಾರೆ ಇವತ್ತು? ವಿರೋಧ ಪಕ್ಷದ ನಾಯಕರು ಹೇಳ್ತಿಲ್ಲ, BJP ಅಧ್ಯಕ್ಷರು ಹೇಳ್ತಿಲ್ಲ. ಪ್ರತಿ ಸಾರಿನೂ ನಿಮ್ಗೆ ಅವ್ರದ್ದು ಇನ್ನೊಂದಪ್ಪ ಟೆಕ್ನಿಕ್. ಈಗ ನಾಳೆ ಈ ಸರ್ಕಾರ ಬಿದ್ದೋಗುತ್ತೆ, ನಾಳೆ 5 ಹೊತ್ತು
ಬೆಳಗಾಂ ಸೆಷನ್ ಆದ ತಕ್ಷಣ ಕಿತ್ಕೊಂಡು ಬಂದ್ಬಿಡುತ್ತೆ ಸರ್ಕಾರ, ಹೌದಲ್ವಾ? ಹೇಳಿದ್ರು ತಾನೇ. ಈಗ ಒಂದೊಂದು ಡೇಟ್ ಹುಡುಕ್ತಾನೆ ಇರ್ತಾರೆ, ಅದು ಯಾರನ್ನ ಕನ್ಸಲ್ಟ್ ಮಾಡ್ತಾರೋ ಏನು ಕಥನೋ ಅಲ್ಲಿ ಬಿದ್ದವರು. ಅದು ಇದು ಭಾಳ ನಕಾರಾತ್ಮಕವಾದ ಕಲ್ಪನೆಗಳ ಕೊರತೆ ಇರುವ ವಿರೋಧ ಪಕ್ಷದ ನಾಯಕರ ಮಾತುಗಳು ಅಂತ ಹೇಳ್ತೀನಿ. ಪರ್ಸ್ನಲ್ ಆಗಿ ನಾನು ಮಾತಾಡ್ತಿಲ್ಲ. ನನಗೆ ಅಶೋಕ್ ಅವರು ನಾನು ವಾಸಿಸುವ ಕ್ಷೇತ್ರದ MLA, ಭಾಳ ಫ್ರೆಂಡ್ಲಿ ಆಗಿದ್ದೀವಿ, ಮನೆಗೆ ಬರ್ತಾರೆ, ನಾನು ಅದು ಮಾಡ್ತಿಲ್ಲ. ರಾಜಕೀಯವಾಗಿ ಮಾತ್ರ ಮಾತಾಡ್ತೀನಿ. ಏನಿದೆ ರೀ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದು, ಇದು ಪವರ್ ಪಾಲಿಟಿಕ್ಸ್ನಲ್ಲಿ ಅದು ಹೇಳ್ತಾರಲ್ಲ ಅವರು. ಒಂದೇ ಸಮಯ ಹೇಳ್ತಿದ್ದಾರಪ್ಪ ವಿರೋಧ ಪಕ್ಷದ ನಾಯಕರು ಬೇರೆಯವರು. ಪವರ್ ಪಾಲಿಟಿಕ್ಸಲ್ಲಿ ನಡೀತಿರೋದು. ನಿಮಗೆ ಸಿದ್ದರಾಮಯ್ಯನವ್ರಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನಾಳೆ ರಾಜೀನಾಮೆ ಕೊಡಬೇಕು. ನಾಚಿಕೆ ಮಾನ ಮರ್ಯಾದೆ ಯಾರಿಗಿದೆ ಪವರ್ ಪಾಲಿಟಿಕ್ಸಲ್ಲಿ? ನಾಚಿಕೆ ಮಾನ ಮರ್ಯಾದೆ ಅವ್ರಿಗಿತ್ತ ಹೇಳೋದ್ರಲ್ಲೂ ಒಂದು ಸ್ವಲ್ಪ ಬಿಗಿಯಾಗಿ, ನಾಲ್ಗೆ ಬಿಗಿಯಾಗಿ ಇಟ್ಕೊಂಡು ಹೇಳಬೇಕು. ಹೀಗೆ ಇವರು ಮಾತಾಡಿದ್ದು ಇವರ ದಡ್ಡತನ ತೋರಿಸತ್ತೆ ಅಂತ ಅನಿಸುತ್ತೆ. ವಿತ್ ಗ್ರೇಟ್ ರೆಸ್ಪೆಕ್ಟ್ ಹೇಳ್ತೀನಿ, ದಯವಿಟ್ಟು ಅದನ್ನು ತಪ್ಪರ್ಥೈಸೋದು ಸಾಮಾನ್ಯ. ಅವ್ರು ಮಾತಾಡಿದ ಅಮಿತ್ ಮಾಳವಿಯನ್ನು ಅಯ್ಯೋನು ದ್ಯಾಟ್ ಇಸ್ ನಾಟ್ ದ ವೇ. ಅವರು ದೇ ಫೇಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಸ್ಟೇಟ್. ಪ್ರಭುತ್ವದ ಕಲ್ಪನೆಯೇ ಅರ್ಥವಾಗಿಲ್ಲ ಅವರಿಗೆ. ಪ್ರಭುತ್ವವನ್ನು ಸರ್ಕಾರ ಅಂದ್ಕೊಂಡು ಮಾತಾಡ್ತಾರೆ. ಸರ್ಕಾರ ಅಲ್ಲ ಅದು, ಸರ್ಕಾರ ಒಂದು ಭಾಗ ಅಷ್ಟೆ. ಪ್ರಭುತ್ವ ಪರ್ಮನೆಂಟ್ ಆಗಿರುತ್ತೆ. ಕೆಲವು ಇನ್ಸ್ಟಿಟ್ಯೂಷನ್ಸ್ ಲೈಕ್ ಎಲೆಕ್ಷನ್ ಕಮಿಷನ್, ಜುಡಿಷರಿ, ಅದು ಪರ್ಮನೆಂಟ್ ಆಗಿರ್ತವೆ. ಸರ್ಕಾರಗಳು ಅದನ್ನು ತೆಗಿಯೋಕ್ಕಾಗಲ್ಲ. ಅಲ್ಲಿ ಮೆಡ್ಲ್ ಮಾಡ್ಬೋದು ನೀವು, ತೆಗಿಯೋಕ್ಕಾಗಲ್ಲ. ಬಾಕಿದನ್ನು ಸರ್ಕಾರ ತೆಗಿಬಹುದು. ಸ್ಟೇಟ್ ಅನ್ನೋದು, ಪ್ರಭುತ್ವ ಅನ್ನೋದ್ರ ಮುಖ್ಯ ಅರ್ಥ ಏನು ಅಂದರೆ ಆ ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್ಸ್ ಹಾಗೇ ಇರಬೇಕು, ಅದನ್ನು ಕಾಪಾಡಬೇಕು. ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ದರೆ ಏನು ಇದು ಈ ದೇಶನೇ ಆಳ್ತಿದ್ದಾರೆ. ಸಾರಿ ಸರ್, ಹೇಳಿ. ಸ್ನೇಹಿತರೆ, ಸಾಕಷ್ಟು ವಿವರವಾಗಿ ನಮ್ಮ ಪ್ರೊಫೆಸರ್ ತಮಗೆ ಈ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಕುರಿತು ಮಾತನಾಡಿದ್ದಾರೆ. ನಾನು ಒಂದು ಅಂಶದ ಕಡೆಗೆ ಮಾತ್ರ ತಮ್ಮ ಗಮನವನ್ನು ಸೆಳೀಬೇಕು ಅಂತ ಅಂದ್ಕೊಂಡಿದ್ದೇನೆ. ಯಾವುದೇ ಸಂದರ್ಭ, ಅಫ್ಕೋರ್ಸ್ ಇದು ಬಹಳ ಚರ್ಚೆ ಆಗಿರೋ ವಿಚಾರ, ಯಾವುದೇ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನು ಈ ದೇಶದ ಜನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಏನದು ಅಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಬಾಲರಾಮನ ಪ್ರತಿಷ್ಠಾಪನೆಯ ದಿನ ನಿಜವಾದ ಸ್ವಾತಂತ್ರ್ಯ ಬಂದದ್ದು ಅಂತ ಹೇಳ್ತಿದ್ದಾರೆ. ಇದು ಬಹುಶಃ ಸುಮಾರು 3 ಕೋಟಿ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ. ಅಂಕಿಅಂಶಗಳ ಪ್ರಕಾರ 3 ಕೋಟಿ ಜನರಿಗೆ ಮೀರಿ ಅವರಿಗೆ ಮಾಡ್ತಕ್ಕಂಥ ಅವಮಾನ ಮೊದಲನೇದು. ಎರಡನೇದು, ಒಬ್ಬೊಬ್ಬರು ಒಂದೊಂದು ದಿನವನ್ನು ನಮ್ಮ ದೇಶದ ಸ್ವಾತಂತ್ರ್ಯ ಪಡೆದ ದಿನ ಅಂತ ಹೇಳೋದಕ್ಕೆ ವಿಶೇಷವಾಗಿ BJP ಮತ್ತು RSSನ ನಾಯಕರು ಹೇಳ್ತಿದ್ದಾರೆ. ಹಿಂದೆ ಬಾಬ್ರಿ ಮಸೀದಿಯನ್ನು ಒಡೆದ ದಿನ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ನಿಜವಾಗ್ಲೂ ಅಂತ ಹೇಳಿದರು. ಆನಂತರ 14ರಲ್ಲಿ BJP ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದ ದಿನ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂತು ಅಂತೇಳಿ ಹೇಳೋದಕ್ಕೆ ಆರಂಭ ಮಾಡಿದರು. ಇವೆಲ್ಲವೂ ಸ್ವಾತಂತ್ರ್ಯ ಚಳುವಳಿಗೆ ಮಾಡುವ ಅವಮಾನ ಮತ್ತು ಸ್ವಾತಂತ್ರ್ಯ ಯೋಧರಿಗೆ, ಅದಕ್ಕಾಗಿ ಹೋರಾಟ ಮಾಡಿದ ಕೋಟ್ಯಾಂತರ ಜನರಿಗೆ ಮಾಡ್ತಕ್ಕಂಥ ಅಪಮಾನ ಅನ್ನೋದನ್ನು ನಾವು ಗಮನಿಸಬೇಕು. ಬಹುಶಃ ರಾಹುಲ್ ಗಾಂಧಿಯವರು ಈ ವಿಚಾರದಲ್ಲಿ ಸರಿಯಾಗಿ ಹೇಳಿದ್ದಾರೆ. ಮೋಹನ್ ಭಾಗವತ್ ಅವರು ಬೇರೆ ಯಾವುದಾದ್ರೂ ದೇಶದಲ್ಲಿ ಇದ್ದಿದ್ದರೆ ಅವರನ್ನು ಕೂಡಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸುತ್ತಿದ್ದರು. ನಿಜವಾಗಲೂ ಇಷ್ಟೊತ್ತು ಹೇಳಿದ UAPA ಏನಿದೆ, ಆ ಆ್ಯಕ್ಟು ಈ ಹೇಳಿಕೆಗೆ ಅನ್ವಯ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಲ್ಲ, ದೇಶದ ಬಹುಜನರ ಅಭಿಪ್ರಾಯ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಈಗಾಗಲೇ ವಿವರಿಸಿದ ಹಾಗೆ ಸರ್ಕಾರಿ ವ್ಯವಸ್ಥೆಯ ವಿರುದ್ಧ ನಾವು ಹೋರಾಡ್ತಿದ್ದೇವೆ ಅಂತ ಅನ್ನುವ ಮಾತು ಸಂವಿಧಾನದ ವಿರುದ್ಧ ಅಂತ ಏನು ತಿರ್ಚಲಾಗ್ತಾ ಇದೆ, ಇದನ್ನು ನಾವು ಜನರಿಗೆ ತಿಳುವಳಿಕೆ ಕೊಡಬೇಕಾದಂಥ ಸಂದರ್ಭ ಬಂದಿದೆ. ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿದ್ದೇವೆ. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ನೀವು ಸಂವಿಧಾನವನ್ನು ಪ್ರತಿಯನ್ನು ಹಿಡಿದು ಯಾಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ ಇಂಥ ಹೇಳಿಕೆ ಕೊಡೋರು. ಅಂದರೆ
ಪ್ರಭುತ್ವದ ವಿರುದ್ಧದ ಹೋರಾಟ ಅಂತ ಅನ್ನೋದು ಒಂದು ಸಾಮಾಜಿಕ ಹಿಂಸೆಗಿಂತಲೂ ಪ್ರಭುತ್ವದ ಹಿಂಸೆ ಬಹಳ ದೊಡ್ಡದಿರ್ತದೆ. ಯಾವಾಗಲೂ ಸೋಷಿಯಲ್ ವೈಲೆನ್ಸ್ ಇದೆಯಲ್ಲ, ಅದು ಟಾಲರಬಲ್. ಎಷ್ಟೋ ಸಾರಿ ಅಸ್ಪೃಶ್ಯತೆ ಆಚರಣೆ, ಬೇರೆ ಬೇರೆ ಸಮುದಾಯಗಳನ್ನು ಗುರಿ ಇಟ್ಟು, ಆಗಲೇ ಲಿಂಚಿಂಗ್ ಅಂತ ಹೇಳಿದ್ರು, ಆ ಮಾತುಗಳು, ಇವೆಲ್ಲವೂ ಸರ್ಕಾರವೇ ಹಿಂಸೆಗೆ ನಿಂತಾಗ ಅದು ಭೀಕರವಾಗಿರ್ತದೆ. ಒಂದು ಉದಾಹರಣೆ ಕೊಡೋದಾದರೆ, ಯಾವ ಕಾನೂನಿನ ಚೌಕಟ್ಟಿನ ಒಳಗೂ ತರದೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು, ನಿರ್ದಿಷ್ಟವಾದ ಸಮುದಾಯಗಳನ್ನು ಗುರಿಯಿಟ್ಟು ಉರುಳಿಸೋದಿದೆಯಾ, ಬುಲ್ಡೋಜರ್ ಪಾಲಿಟಿಕ್ಸ್ ಇದೆಯಲ್ಲ, ಅದು ಪ್ರಭುತ್ವದ ಹಿಂಸೆ ಅಂತ ಕರೆಯೋದು. ಈ ಪ್ರಭುತ್ವದ ಹಿಂಸೆ ಸಾಮಾಜಿಕ ಪಾರಂಪರಿಕ ಹಿಂಸೆಗಿಂತಲೂ ಭೀಕರವಾದದ್ದು ಮತ್ತು ನ್ಯಾಯ ವಿರೋಧಿಯಾದದ್ದು ಅಂತ ಹೇಳಬೇಕು. ಅಂಥದ್ದನ್ನು ನಾವು ಹೋರಾಟ ಮಾಡಿ ತಪ್ಪಿಸೋದಕ್ಕೆ ಜನರ ಜೊತೆಗಿರ್ತೇವೆ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರೆ, ಇವರು ಸಂವಿಧಾನವನ್ನು ವಿರೋಧ ಮಾಡಿ ಹೋರಾಟ ಮಾಡ್ತಿದ್ದಾರೆ ಅಂತ ಮಿಸ್ಇಂಟರ್ಪ್ರಿಟ್ ಮಾಡ್ತಕ್ಕಂಥ ಬಿಜೆಪಿ ನಾಯಕರ ಮಾತಿದೆಯಲ್ಲ, ಅದು ಇಡೀ ಭಾರತದ ಜನರನ್ನು ದಾರಿ ತಪ್ಪಿಸುವ ಮಾತು. ಅದನ್ನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಂತವ್ರು ಹೇಳೋದು ಅವರಿಗೆ ಶೋಭೆ ತರೋದಿಲ್ಲ. ಆದ್ದರಿಂದ ಈ ರೀತಿಯ ಜನರನ್ನು ದಾರಿ ತಪ್ಪಿಸುವ ಹೇಳಿಕೆಗಳನ್ನು ಬಿಜೆಪಿ ಆಗಲಿ ಮತ್ತು RSS ಈ ದೇಶದ ದೊಡ್ಡ ಸಂಘಟನೆ, ಬಹಳ ದೊಡ್ಡ ಸಂಘಟನೆ, ಅದು ಒಂದು ರೀತಿ ಶಿಸ್ತಿಗೆ ಒಳಪಟ್ಟಿರುವ ಸಂಘಟನೆ. ಅವರ ಎಲ್ಲ ಹೇಳಿಕೆಗಳು ಸಾಮಾಜಿಕವಾಗಿ ಬಹಳ ಪರಿಣಾಮವನ್ನು ಉಂಟು ಮಾಡ್ತವೆ. ಅವರು ಬಾಲರಾಮನ ಪ್ರತಿಷ್ಠಾಪನೆಯ ದಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಅಂತ ಅದರ ಮುಖ್ಯಸ್ಥರು ಹೇಳೋದು ಅವರಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಂಬಿಕೆ ಇದೆ ಅಂತ ಅನಿಸೋದಿಲ್ಲ. ಅದನ್ನು ನಾವು ಜನರಿಗೆ ತಿಳಿ ಹೇಳಬೇಕಾಗ್ತದೆ. ಆ ಕಾರಣಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿದ್ದೇವೆ. ತಮ್ಮೆಲ್ಲರಿಗೆ ನಾನು ನನ್ನ ನಮಸ್ಕಾರಗಳನ್ನು ಹೇಳಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ದಯಮಾಡಿ ಕೇಳ್ಬೋದು ಅಂತ ವಿನಂತಿಸ್ತೇನೆ. ಬಿಜೆಪಿಯವರಿಗೆ ಅಷ್ಟು ಮೆಚೂರಿಟಿ ಇಲ್ಲ ಸರ್? ಇಲ್ಲ, ಅವರಿಗೆ ಬಿಜೆಪಿ ಅವ್ರದ್ದು ಒಂದು ಬಹಳ ಕ್ಲಿಯರ್, ಅಂದರೆ ಸ್ಪಷ್ಟವಾದ ತೀರ್ಮಾನ ಏನು ಅಂದರೆ, ನಿಮ್ಮ ಹೇಳಿಕೆಗಳನ್ನು ನಿಮಗೆ ತಿರುಗಿಸಿ ಹೇಳೋದು ಮತ್ತು ಅದನ್ನು ದಾರಿ ತಪ್ಪಿಸಿ ಹೇಳೋದು. ಈಗ ಪ್ರಭುತ್ವದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂದರೆ ಸಂವಿಧಾನದ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ ಅಂತ ತಪ್ಪು ದಾರಿಗೆಳೆಯೋದು. ಸ್ಟೇಟ್ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋದೇನು, ಅದರ ಅರ್ಥ ಏನು? ಪ್ರಭುತ್ವ ಮಾಡುವ ತಪ್ಪುಗಳನ್ನು ನಾವು ಎತ್ತಿ ಹಿಡಿತೇವೆ, ಅದರ ವಿರುದ್ಧ ಹೋರಾಟ ಮಾಡ್ತೇವೆ. RSSನವರ ತಪ್ಪು ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡ್ತೇವೆ. ಬಿಜೆಪಿ ಪಕ್ಷದ ಜನವಿರೋಧಿ ನೀತಿಗಳ ವಿರುದ್ಧ ಹೋರಾಟ ಮಾಡ್ತೇವೆ, ಇದು ಅದರ ಅರ್ಥ. ಆದರೆ ಅದನ್ನು ರಾಜ್ಯದ ವಿರುದ್ಧವೇ, ಅಂದರೆ ಸಂವಿಧಾನದ ವಿರುದ್ಧವೇ ಹೋರಾಟ ಮಾಡ್ತೀವಿ ಅಂತ ಮಿಸ್ಇಂಟರ್ಪ್ರಿಟ್ ಮಾಡೋದಿದೆಯಲ್ಲ, ಅದು ಬುದ್ಧಿ ಇಲ್ಲದೆ ಅಲ್ಲ, ಅತಿ ಬುದ್ಧಿವಂತಿಕೆಯ ಕೆಲಸ. ಅದನ್ನು ಮಾಡ್ತಿದ್ದಾರೆ ಬಿಜೆಪಿ ಅವರು. ಹೇಳಿಕೆ ಕೊಡಬಾರ್ದು, ಬಾಲಿಶ ಹೇಳಿಕೆ ಕೊಡಬಾರ್ದು. ಆ ಹೇಳುವ ಜೊತೆ ಹೇಳಿದ್ರೆ ಈ ಬಸ್ ಫ್ರೀ ಕೊಡೋದು BPL ಕಾರ್ಡ್ ಅವರಿಗೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರು. BPL ಕಾರ್ಡ್ ಬಸ್ ಫ್ರೀ ಕೊಡೋದು? ಹೌದು. ಅಲ್ಲ, ಆ ಸಲಹೆ ಕೊಡ್ಬೋದಾಯ್ತು. ಒಳ್ಳೆ ಸಲಹೆ ಅಪೋಸಿಷನ್ ಪಾರ್ಟಿಯಿಂದ ಮೊದಲೇ ಬಂದ್ಬಿಟ್ಟಿದ್ರೆ ಆನ್ ಡೇ 1. ಇಟ್ಸ್ ಗುಡ್. ನಾವೆಲ್ಲ ಒಪ್ತೀವಪ್ಪ, ಖಂಡಿತ ಒಪ್ಬೇಕು. ಅಬೌವ್ BPL ಇರೋರಿಗೆ ಯಾಕೆ ಕೊಡಬೇಕು ಕನ್ಸೆಷನ್? ನ್ಯಾಯವಾದ ಬಡವರಿಗೆ ಸಿಗಬೇಕು, ನ್ಯಾಯವಾದ ಬಡವರಿಗೆ ಸಿಗಬೇಕು ಅಂತ ನೀವು ಹೇಳೋದು BPL ಅಲ್ಲ. ಆವಾಗ ಬಿಜೆಪಿಯವರು ವಿರೋಧ ಪಕ್ಷವಾಗಿದ್ದವರು ಆ ರೀತಿಯ ಸಲಹೆ ಕೊಟ್ಟಿದ್ರೆ ನಾವು ಒಪ್ಪಬಹುದಾಗಿತ್ತು ಅಂತ ಆಗ ಹೇಳದೆ ಈಗ ಹೇಳಕ್ ಶುರು ಮಾಡಿದಾರಲ್ಲ, ಅದು ತಪ್ಪು ಅಂತ. ದಿವಾಳಿ ಎದ್ಬಿಡ್ತು, ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ದಿವಾಳಿ ಎದ್ದಿದೆ ಅಂತ ಅಲ್ವಾ? ಅದನ್ನು ಹೇಳ್ತಿದ್ದಾರೆ. 2024 ಅಕ್ಟೋಬರ್ ನವೆಂಬರ್ ಫಿಗರ್ಸ್ ನಾನು ನೋಡಿದೆ. ಅದರಲ್ಲಿ GDP ಅಂತ ಕರೀತೀವಲ್ಲ, ಗ್ರಾಸ್ ಡೊಮೆಸ್ಟಿಕ್, ಅದು 8.2% ಕೇಂದ್ರ ಸರ್ಕಾರ ಒಟ್ಟು, ಕರ್ನಾಟಕದ್ದು 10.2%. ಎಲ್ಲಿ ದಿವಾಳಿ ಎದ್ದಿದೆ? ಮೋರ್ ದೆನ್ ನ್ಯಾಷನಲ್. ಆಮೇಲೆ ಇವ್ರು ಕೊಟ್ಟಿರೋ ಹಣ 14% ಅದು ಬಜೆಟ್ ಅಷ್ಟೇ. ನೋಡಿ, ಈಗ ಅದೇನು ಒಂದು ಮಹಿಳೆ ನೋಡಿದ್ರ ಪತ್ರಿಕೆ, ಐ ವಾಸ್ ವೆರಿ ಪ್ಲೀಸ್ಡ್ ಆಗ ಹೋಗಿ ಮೀಟ್ ಮಾಡಬೇಕು ಅಂತಿದ್ದೀನಿ. ಯಾವುದೋ ಜಿಲ್ಲೆದು ಈ ಗೃಹಲಕ್ಷ್ಮಿದು ಇನ್ನೊಂದು ದುಡ್ಡು ಸೇವೆ ಆಯ್ತಲ್ಲ, ನನಗೆ ಕೊಟ್ಟಿದ್ದು, ಆ 3-4 ಸಾವಿರ ಇಟ್ಕೊಂಡು
ಒಂದು ಬೋರ್ವೆಲ್ ತೆಗೆಸಿದ್ದಾರೆ, ಓಪನ್ ವೆಲ್ ತೆಗೆಸಿದ್ದಾರೆ, ಯಾರೂ ಹೇಳಿಲ್ಲ ಅದನ್ನು. ಆಮೇಲೆ ಒಂದು ಮಹಿಳೆಗೆ ಒಂದು ಸ್ವಂತ ಒಂದು ವ್ಯಕ್ತಿತ್ವ ಬರೋ ರೀತಿ ಇದೆ ನೋಡಿ. ಇದು ಬರೀ ಅಡುಗೆ ಮನೆ ಅಲ್ವಾ? ಸೊ ಹೋಲ್ ಆಗದೆ ಇರೋ ರೀತಿ ಮಾಡ್ಬೋದು. ನಾನು ಅದೇ ಇವತ್ತು ಸಮಯ ಇಲ್ಲ, ಅದಕ್ಕೆ ತುಂಬ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇನ್ನೊಂದ್ಸಲ ಮಾತಾಡಬೇಡಿ, ಇವತ್ತು ಇಷ್ಟು ಸಾಕು. ಜಸ್ಟಿಫೈಬಲ್ ಅದು ಮಾಡೋದು ಎಲ್ಲ ದೇಶದಲ್ಲೂ ಮಾಡ್ತಾ ಇದ್ದಾರೆ.